ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ನಾವಿವತ್ತು ನೋಡಕ್ಕೆ ಹೋಗ್ತಿರೋ ಪ್ಲೇಸ್ ವೆರಿ ಸ್ಪೆಷಲ್ ಐತಿ. ಯಾಕಂತಂದ್ರೆ ವಿಡಿಯೋ ನೋಡ್ರಿ, ವಿಡಿಯೋದಾಗ ಗೊತ್ತೈತಿ. ಓಕೆ, ನಮ್ಮ ರೂಮಿಗೆ ಬಾಯ್ ಹೇಳಿ, ಸನ್ನಿಗೆ ಹಾಯ್ ಹೇಳಿ ಹೋದ್ವಿ ನಾವು ಮೈಸೂರು ಪ್ಯಾಲೇಸ್ಗೆ. ಇದು ಮೇನ್ ಗೇಟ್ ಕ್ಲೋಸ್ ಇರ್ತೈತಿ, ಸಾರ್ವಜನಿಕರಿಗೆ ಯಾರಿಗೂ ಎಂಟ್ರಿ ಇಲ್ಲ. ಇದು ಸೌತ್ ಗೇಟ್. ಸೊ ಸೌತ್ ಗೇಟಿಂದ ನಾವು ಹೋಗ್ಬೋದು. ನಾರ್ತ್ ಗೇಟು ಮತ್ತು ಸೌತ್ ಗೇಟ್ ಅಷ್ಟು ಓಪನ್ ಇರ್ತಾವೆ. ಎಂಟ್ರಿ ಫೀ ದೊಡ್ಡವ್ರಿಗೆ 100 ಇತ್ತು ಮತ್ತು ಸಣ್ಣವ್ರಿಗೆ 50. ಸ್ಕೂಲ್ ಸ್ಟೂಡೆಂಟ್ಸ್ ಅದು ಏನಾರು ಬಂದ್ರೆ ಅವ್ರಿಗೆ 30 ರೂಪೀಸ್ ಇತ್ತು. ಗೇಟ್ ಎಂಟ್ರಿ ಆದ್ಮ್ಯಾಗ ರೈಟ್ ಸೈಡ್ ನಮಗೆ ಶ್ವೇತಾವರ ಸ್ವಾಮಿ ಟೆಂಪಲ್ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ ದರ್ಶನ ತೊಗೊಂಡ್ವಿ. ಈ ಟೆಂಪಲನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು 1809 ಕಟ್ಟ್ಯಾರಂತ. ಸೊ ಇದು ಪೂರ್ತಿ ಹೊಯ್ಸಳ ಶೈಲಿ ಆರ್ಕಿಟೆಕ್ಚರ್ ಒಳಗೈತಂತ ಈ ವರಾಹ ಟೆಂಪಲ್. ವಿಷ್ಣುವಿನ 3ನೇ ಅವತಾರ ಯಾವುದಂತ ಗೊತ್ತಿಲ್ಲ. ವೆಲ್ಕಮ್ ಟು ಮೈಸೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸಿಗೆ ಇನ್ನೊಂದು ಹೆಸರು ಐತಿ, ಅಂಬಾವಿಲಾಸ್ ಅಂತ ಅಂದು. ಸೊ ಹೈಯೆಸ್ಟ್ ಟೂರಿಸ್ಟ್ ವಿಸಿಟರ್ ಪ್ಲೇಸ್ ಅಂತ ಅಂದ್ರೆ ಫಸ್ಟ್ ಇಂಡಿಯಾದಾಗಿರೋದು ತಾಜ್ ಮಹಲ್, ನೆಕ್ಸ್ಟ್ ಅದನ್ನು ಬಿಟ್ಟರೆ ಇದು ಮೈಸೂರು ಪ್ಯಾಲೇಸ್. ಟೋಟಲ್ ಅರಮನೆ ಬೌಂಡ್ರಿ 72 ಎಕರ್ಸ್ದಾಗ ಐತಿ. ಬಟ್ ಅರಮನೆ ಇರೋದು 4 ಎಕರೆದಾಗ. ಈಗೂ ರಾಯಲ್ ಫ್ಯಾಮಿಲಿಯ ಅರಮನೆ ಹಿಂದೆ ಇರ್ತಾರೆ, ಅದು ರೆಸಿಡೆನ್ಷಿಯಲ್ ಪಾರ್ಟ್ ಒಳಗೆ. ಸೊ ಈ ಅರಮನೆಯನ್ನು 1897 1912 ಮಟ್ಟ ಕಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಪೀರಿಯಡ್ ಇದು ಇಂಡೋ ಸೆರೆನಿಕ್ಸ್ ಆರ್ಕಿಟೆಕ್ಚರ್ ಸ್ಟೈಲ್ ಒಳಗೆ ಕಟ್ಟ್ಯಾರ. ಒಳಗೆ ಸ್ಲೀಪರ್ಸ್ ಅಲಾವ್ ಇರಂಗಿಲ್ಲ. ಸೊ ಹೊರಗೆ ಬಿಟ್ವಿ. ಫಸ್ಟ್ ಚೆಕಿಂಗ್ ಇರ್ತೈತಿ, ಬ್ಯಾಗೆಲ್ಲ ಚೆಕ್ ಮಾಡಿಸಿ ಒಳಗೆ ಹೋದ್ವಿ. ಇದು ಮೊದಲಿದ್ದ ಅರಮನೆ 1897ದಾಗ ಸುಟ್ಟಿತ್ತಂತ. ಇದು ಮ್ಯಾರೇಜ್ ಫಂಕ್ಷನ್ ಇದ್ದಾಗ 40% ಅಷ್ಟೇ ಸುಟ್ಟಿತ್ತಂತ. ಇನ್ನು 60% ಡೆಮಾಲಿಷ್ ಮಾಡಿ ಈ ಅರಮನೆ ಕಟ್ಟಿದ್ರು. ಚಾಮುಂಡೇಶ್ವರಿ ಅಮ್ಮನವ್ರ ಮೂರ್ತಿ ದಸರಾ ಟೈಮ್ದಾಗ ಈ ಮೂರ್ತಿಯನ್ನು ಅಂಬಾರಿ ಮೇಲೆ ಇರ್ತಾರೆ. ಇಲ್ಲೇ ಇರೋದೆಲ್ಲ ಇಟಾಲಿಯನ್ ಮಾರ್ಬಲ್ ನ್ಯೂ ಕ್ಲಾಸಿಕ್ ಸ್ಟ್ಯಾಚು, ಬ್ರಿಟಿಷರು ಗಿಫ್ಟ್ ಆಗಿ ಕೊಟ್ಟಿದ್ದಂತ ಮಹಾರಾಜರಿಗೆ. ಸೊ ಇಲ್ಲಿ ಕಾಣ್ತಾ ಇರೋ ಮೂರ್ತಿ ವೀಣಾ ಹೊಡ್ಕೊಂಡು ಗಣೇಶ ಕುಂತಾನೆ ಇಲ್ಲೇ ನಾವು ನೋಡ್ಬೋದು. ಇದನ್ನ ಬಿಟ್ಟರೆ ನಾವು ಮತ್ತು ಜೋಧ್ಪುರದಾಗ ಪ್ಯಾಲೇಸ್ದಾಗ ನೋಡ್ಬೋದು. ಇಲ್ಲಿಂದ ಸರಿ ಕಾಣತಿಲ್ಲ, ಗ್ಲಾಸ್ ಹಾಕಿದ್ರು. ಅದಕ್ಕೆ ಹೇಳಿದೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಗ್ಲಾಸ್ ತೆಗೀರಿ ಅಂತಂದು. ಇಲ್ಲಿ ಕಾಣ್ತಾ ಇರೋದು ರಾಜಸ್ಥಾನಿ ಮಾರ್ಬಲ್ ಸ್ಟ್ಯಾಚು, ಇಟಾಲಿಯನ್ ಮಾರ್ಬಲ್ಕಿನ್ನ ಭಾಳ ಹಳೇದು. ರೈಟ್ ಸೈಡ್ಗೆ ಕ್ಯಾನಾನ್ಸ್ ಇಟ್ಟಿದ್ರು, ಪಿರಂಗಿ. ಟೋಟಲ್ 7 ಇದ್ವು. ಬ್ರಿಟಿಷರು ಕೊಟ್ಟಾರಂತ ಇವನು ಗಿಫ್ಟ್ ಆಗಿ. ಸೊ ಇವನ್ನ ದಸರಾ ಟೈಮ್ದಾಗೆಲ್ಲ ಯೂಸ್ ಮಾಡ್ತಾರೆ. ಇವು ನಿಜವಾದ ಆನಿ ತಲಿ ಅಂತ, ಕಣ್ಣು ಮತ್ತು ದಂತ ಬಿಟ್ಟು. ಇವನ್ನ ಭಾಳ ಕಾಟ ಕೊಡತ್ತಿದ್ದಕ್ಕೆ ರಾಜರು ಇವ್ರನ್ನ ಶಿಕಾರಿ ಮಾಡಿ ಇಟ್ಟಾರ ನೋಡ್ರಿ. ಇದೆಲ್ಲ ದಸರಾ ಮೆರವಣಿಗೆ ಒಳಗೆ ತೆಗ್ದಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್. ಸೇಮ್ ಅದೇ ಟೈಪಾಗಿ ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್ ಮಾಡ್ಯಾರ. ಇದ್ರ ಸ್ಪೆಷಲ್ ಏನಂತಂದ್ರೆ 3D ಮತ್ತು 2D ಎಫೆಕ್ಟ್ಸ್ ಅದಾವೆ. ಫೋಟೋ ಭಾಳ ಕಡೆ ಅದಾವೆ ಎಲ್ಲ ಪೇಂಟಿಂಗ್ಸ್. ಇವು ಪೇಂಟಿಂಗ್ಸ್ನ 6 ಜನ ಆರ್ಟಿಸ್ಟ್ 13 ವರ್ಷ ಪೇಂಟ್ ಮಾಡ್ಯಾರಂತ. ಇದು ಬರ್ಮನ್ ಟೀ ಕೋಡ್ ಬಾಗಿಲು. ಇದು ಮ್ಯಾರೇಜ್ ಹಾಲ್. ಇದೆಲ್ಲ ಸೈಡ್ ಕಂಬ ಕಾಣ್ತಿರೋದು ಸ್ಕಾಟ್ಲ್ಯಾಂಡಿಂದ ಇಂಪೋರ್ಟ್ ಮಾಡ್ಕೊಂಡಾರ. ಇವೆಲ್ಲ ರಾಜರ ಫ್ಯಾಮಿಲಿ ಪೇಂಟಿಂಗ್ಸ್. ಇವನ್ನೆಲ್ಲ ಪೇಂಟಿಂಗ್ಸ್ ಇಲ್ಲೇ ಲೋಕಲ್ ಆರ್ಟಿಸ್ಟ್ ಮಾಡ್ಯಾರಂತ. ಅಲ್ಲೇ ಇವರು ಜಯಚಾಮರಾಜ ಒಡೆಯರು, ಇವರು ಚಾಮರಾಜ ಒಡೆಯರು, ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇವರು 24ನೇ ಮಹಾರಾಜ ಕೃಷ್ಣರಾಜ ಒಡೆಯರು. ಅರಮನೆಯನ್ನು ಕಟ್ಸಿದ್ದೀವ್ರೆ. ಇವರು ಅವ್ರ ಬ್ರದರ್ ಕಂಠೀರವ. ಈಗ ಬೆಂಗಳೂರಿನಾಗ ನಾವು ನೋಡ್ತಿರೋ ಕಂಠೀರವ ಸ್ಟೇಡಿಯಂ ಇವ್ರ ಹೆಸರಿಂದನೇ ಐತಿ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅರಮನೆ ಸುಟ್ಟಾಗ ಡೆಮಾಲಿಷ್ ಮಾಡಿ ರೀಬಿಲ್ಡ್ ಮಾಡಿದ್ದೀವ್ರೆ. ಇಲ್ಲಿ ಕಾಣ್ತಾ ಇರೋದು ಇದು ರಾಜಾ ರವಿವರ್ಮ, ದ ಫೇಮಸ್ ಪೇಂಟರ್ ಅವ್ರ ಪೇಂಟಿಂಗ್.
ಇವರು ಮೈಸೂರು ರಾಜರ ಆಡಳಿತ ಇತ್ತಲ್ಲ ಅವಾಗ, ಸೊ ಅವಾಗಿನ ಕ್ವೀನ್ ಇವರು ಅಲೆಕ್ಸಾಂಡ್ರಾ ಅಂತ. ಮತ್ತಿದು ರಾಜರ ಫ್ಯಾಮಿಲಿ ಎಲ್ಲರದ್ದು ಗ್ರೂಪ್ ಫೋಟೋ ಪೇಂಟಿಂಗ್ ಮಾಡ್ಯಾರ ಅದನ್ನ. ಇವರು ಅಲೆಕ್ಸಾಂಡ್ರಾ ಇದ್ರಲ್ಲ ಅವ್ರ ಹಸ್ಬೆಂಡ್ ಇವರು ಕಿಂಗ್ ಎಡ್ವರ್ಡ್ ಅಂತ. ಇಲ್ಲಿ ಕಾಣ್ತಾವಲ್ಲ ಇವೆಲ್ಲ ಜ್ಯುವೆಲರಿ ಬಾಕ್ಸ್ ಅಲ್ಲ, ಇವು ಗಿಫ್ಟೆಡ್ ಇನ್ವಿಟೇಷನ್ ಬಾಕ್ಸ್. ಯಾರು ಕಾರ್ಡ್ ಕೊಡೋದಾಗಲಿ ಏನಾರ ಗಿಫ್ಟ್ ಕೊಡೋದಿದ್ರು ಈ ಟೈಪ್ ಕೊಡ್ತಿದ್ರಂತ ಅವಾಗ. ನಮಗೂ ಯಾರು ಇನ್ವಿಟೇಷನ್ ಗಿಫ್ಟ್ ಅದು ಕೊಡೋದಿದ್ರೆ ಹಿಂಗೆ ಕೊಡ್ಬೇಕು ನೋಡಿ. ಮತ್ತು ನೀವು ಇವೆಲ್ಲ ಬೆಳ್ಳಿವು. ಇದು ದಸರಾ ಟೈಮ್ದಾಗ ಚಾಮುಂಡಿ ಅಮ್ಮನವರ ಪೂಜೆ ಮಾಡ್ತಿರೋ ಪೇಂಟಿಂಗ್. ಇಲ್ಲಿದೆ ನೋಡ್ರಿ ದಸರಾ ಮೇನ್ ಅಟ್ರಾಕ್ಷನ್. ಅಂಬಾರಿ ಅವಾಗ ಎಲ್ಲ ಅಂಬಾರಿ ಮೇಲೆ ರಾಜರು ಕುಂದಿರ್ತಿದ್ರು, ಈಗ ಚಾಮುಂಡಿ ಅಮ್ಮನವರ ವಿಗ್ರಹ ಇರ್ತಾರೆ. ಇದು ಚಾಮುಂಡಿ ಅಮ್ಮನವರ ರಥೋತ್ಸವ. ಇಲ್ಲಿ ನೋಡ್ರಿ ಅವಾಗ ಎ ಸಿ ಲಿಫ್ಟ್ ಯೂಸ್ ಮಾಡ್ತಿದ್ರು ರಾಜರು ಎಲ್ಲರೂ. ಈಗೂ ವರ್ಕ್ ಆಗ್ತಾವಂತೀವ. ಇವೆಲ್ಲ ಬೆಳ್ಳಿ ಚೇರ್, ಗೆಸ್ಟ್ಗಳಿಗೆ ಕುಂದ್ರಾಕ ಅಥವಾ ರಾಜರಿಗೆ ಕುಂದ್ರಾಕ ಇವನ್ನ ಯೂಸ್ ಮಾಡ್ತಿದ್ರು. ಇದು ರಿಯಲ್ ಆನಿದ್ದಂತ. ಆ ಫೋಟೋದಾಗ ಕಾಣೋದೈತಲ್ಲ ಆನಿ ಅದರದ್ದು ಅದಂತ, ಅದ್ರ ನೆನಪಿಗೆ ಇಟ್ಕೊಂಡಾರ. ಸ್ಲೀಪರ್ಸ್ ಇದಕ್ಕೆ ಹೊರಗೆ ಬಿಡ್ಬೇಕಂತಂದ್ರೆ ಒಳಗೆ ಆತ್ಮವಿಲಾಸ ಗಣಪತಿ ಟೆಂಪಲ್ ಐತಂತೆ. ಮತ್ತು ಅವೆಲ್ಲ ಕೆಳಗೆ ಹಾಕಿ ಟೈಲ್ಸ್ ಹಾಳಾಗಬಾರ್ದು ಅಂತಂದು ಸ್ಲೀಪರ್ಸ್ ಹೊರಗೆ ಬಿಡ್ಬೇಕು. ಇದು ಒಳಾಂಗಣ. ನೋಡ್ರಿ ಒಂದೊಂದು ಡಿಸೈನು ಎಷ್ಟು ಚಂದ ಮಾಡ್ಯಾರ ಅಂತಂದ್ರೆ ಇದು ನೋಡ್ರಿ ಕರ್ನಾಟಕದ ಫೇಮಸ್ ಸೆಂಟ್ ಫಿಲೋಮಿನಾಸ್ ಚರ್ಚ್, ಅದ್ರ ಪೇಂಟಿಂಗ್ ಮಾಡ್ಯಾರ. ಇದೆಲ್ಲ ರಾಜರಿಗೆ ಕೊಟ್ಟಿದ್ದು ಗಿಫ್ಟ್ಸ್ ಅಂತಿದ್ದು. ಇಲ್ಲಿ ನೋಡ್ರಿ ಆನೆ ಅದಾವು. ಇದು ಶ್ರೀಲಂಕಾದವ್ರು ಕೊಟ್ಟಿದ್ದು ಕೃಷ್ಣ, ರುಕ್ಮಿಣಿ, ಬಲರಾಮ. ಮತ್ತು ಇಲ್ಲಿ ಭಾಳ ಅದಾವು. ಇದು ಮಲೇಷಿಯಾದವ್ರು ಕೊಟ್ಟಿದ್ದಂತಿಲ್ಲಿ ಲೆಫ್ಟ್ ಸೈಡ್ ಇದ್ದಿದ್ದು ರಾಮ, ಲಕ್ಷ್ಮಣ, ಸೀತೆ, ಹನುಮಾನ್ ಅದರಲ್ಲಿ. ಈಗೂ ಎಲ್ಲ ಪೂಜೆ ಮಾಡ್ತಾರೆ ಅಂತೀವಿ ನಾವು ದಸರಾ ಟೈಮ್ದಾಗ. ಎಲ್ಲ ದೇವರಿಗೆ ಎಲ್ಲ ಗಿಫ್ಟ್ ಕೊಟ್ಟಾರಲ್ಲ ಇವಕ್ಕೆಲ್ಲ ಪೂಜೆ ಮಾಡ್ತಾರಂತೆ. ಇದು ನೋಡ್ರಿ ಚಿನ್ನದ ಅಂಬಾರಿ, ದಸರಾದ ಮೇನ್ ಅಟ್ರಾಕ್ಷನ್. ಟೋಟಲ್ ವೇಟ್ ಅಂಬಾರಿದು 750 kg ಐತಿ. ಗೋಲ್ಡ್ ಕಂಟೆಂಟ್ 80 kg ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಾ ಇರೋದು ಇಟಾಲಿಯನ್ ಮಿರರ್ ಅಂತ. ಇಟಾಲಿಯನ್ ಮಿರರ್ದಾಗ ಇಂಡಿಯನ್ ಬಾಯ್ ಅಲ್ಲ ಭಾರತದ ಬಾಯ್. ಇಲ್ಲಿ ನೋಡ್ರಿ 42 ಫಿಲ್ಲರ್ಸ್ ಅದಾವು. ಇದನ್ನೆಲ್ಲ ಆರ್ಕಿಟೆಕ್ಚರ್ ಮಾಡಿದ್ದು ರಾಘವಲ್ಯ ನಾಯ್ಡು ಅವ್ರದ್ದು ಪ್ಲ್ಯಾನಿಂಗ್ ಎಲ್ಲ ಇದು. ಇಲ್ಲಿ ಮೇಲ್ ಕಾಣ್ತಿರೋದೆಲ್ಲ ಪೇಂಟಿಂಗ್ಸ್. ಇದೆಲ್ಲ ಸ್ಟ್ರಿಟ್ ಶೀಟ್ ಯೂಸ್ ಮಾಡಿ ಪೇಂಟ್ ಮಾಡಿದ್ದಂತ. ಇಲ್ಲಿ ನೋಡ್ರಿ ವಿಷ್ಣುವಿನ 10 ಅವತಾರ ಡ್ರಾ ಮಾಡ್ಯಾರ. ಹಿಂಗೆ ಎಲ್ಲ ಕಡೆ ಒಂದೊಂದು ಕಂಟೆಂಟ್ ಡ್ರಾ ಮಾಡ್ಯಾರ ಪೂರ್ತಿ. ಅರಮನೆ ಒಳಗಿಂದ ಹೊರಗಿನ ವ್ಯೂ ಇದು. ಮತ್ತು ಮ್ಯಾಗೆಲ್ಲ ಕಾಣ್ತಾ ಇರೋದು ಇದು ಬಾಲ್ಕಾನಿ. ಇದು ರಾಜರ ಪ್ರೈವೇಟ್ ದರ್ಬಾರ. ಈಗೂ ಇಲ್ಲಿ ನವರಾತ್ರಿಗೊಮ್ಮೆ ಪೂಜೆ ಮಾಡ್ತಾರಂತ. ಈ ಟೈಪ್ ಸೀನ್ ಎಲ್ಲ ನಾವು ಫಿಲಮ್ದಾಗ ಅಷ್ಟೇ ನೋಡ್ತಿದ್ವಿ, ಈಗ ರಿಯಲ್ ಆಗಿ ನೋಡತ್ತೀವಿ. ಇಲ್ಲಿ ಮಿಡಲ್ ರಾಜರು ಕುಂದಿರ್ತಾರೆ ದಸರಾ ಟೈಮ್ದಾಗ. ಈಗೂ ಇವೆಲ್ಲ ದಸರಾ ಆನೆಗಳಿಗೆ ಯೂಸ್ ಮಾಡೋ ಆರ್ನಮೆಂಟ್ಸ್ ಇವು. ಹಿಂಗೆಲ್ಲ ಶೋಕೇಸ್ದಾಗ ಹಾಕಿಟ್ಟಾರ ನೋಡೋಕೆ. ಸೊ ಇಲ್ಲಿ ಕಾಣ್ತಾ ಇರೋದು ಚಾಮುಂಡಿ ಹಿಲ್.
ಇದು ಅಂಬಾವಿಲಾಸ್, ಇನ್ನೊಂದು ಹೆಸರು ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿದ್ವಿ. ಅದಾದ್ಮೇಲೆ ಇಲ್ಲಿ ಆನಿದ್ದು ಪ್ಯಾಲೇಸ್ ಗ್ರೌಂಡ್ದಾಗ ಅವನು ನೋಡಿದ್ವಿ. ಅವನು ನೋಡಿ ನೆಕ್ಸ್ಟ್ ಹೋಗಿದ್ದು KRS ರಾಜಸಾಗರ ಡ್ಯಾಮ್. ಸೊ ಇದನ್ನು ಕಟ್ಟಿದ್ದು ಒನ್ ಆಫ್ ದ ಗ್ರೇಟೆಸ್ಟ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1932ದಾಗ ಕಟ್ಟಿದರು. ಸೊ ಇಲ್ಲಿ ಭಾಳ ಜನ ಎದಕ್ಕೆ ಬರ್ತಾರಂತಂದ್ರೆ ಇಲ್ಲಿದು ವಾಟರ್ ಶೋ ನೋಡೋಕೆ ಬರ್ತಾರೆ. ಮಸ್ತ್ ಇರ್ತೈತಿ ವಾಟರ್ ಶೋ. ಸೊ ಈಗ ನಾವು ಅದನ್ನ ನೋಡೋಕೆ ಬಂದಿದ್ದೀವಿ. ಭಾಳ ಜನ ಇದ್ರು ಬಿಡಿ. ಇಲ್ಲಿ ಶೋ ಆಗೋದು ಎಲ್ಲರೂ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡತ್ತಿದ್ರು ಯಾವಾಗ ಸ್ಟಾರ್ಟ್ ಆಕೈತಿ ಅಂತಂದು. ಜನ ಅಂಕರ ಸಾಗರ. ಸೊ ಈಗ ಸ್ಟಾರ್ಟ್ ಆಗೈತೆ ನೋಡಿ ಶೋ. ಇಲ್ಲಿ ಮಸ್ತ್ ಸಾಂಗ್ ಹಾಕಿದ್ರು. ಆ ಸಾಂಗ್ ತಕ್ಕಂಗೆ ವಾಟರ್ ಶೋ ಹಾಕಿತ್ತು. ಬಟ್ ನಾ ಆ ಸಾಂಗ್ ಎಲ್ಲ ರಿಮೂವ್ ಮಾಡೀನಿ, ಕಾಪಿರೈಟ್ ಸ್ಟ್ರೈಕ್ ಬರ್ತೈತೆ ಅಂತಂದು. ಬೇರೆ ಸಾಂಗ್ ಹಾಕಿರ್ತೀನಿ. ಲೆಟ್ಸ್ ಎಂಜಾಯ್. ಫಿಫ್ಟೀನ್ 20 ಮಿನಿಟ್ಸ್ ಇತ್ತು ಶೋ ಹೆಂಗೆ ಮುಗೀತು ಅನ್ನೋದು ಗೊತ್ತಾಗಲಿಲ್ಲ, ಅಷ್ಟು ಮಸ್ತ್ ಇತ್ತು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಕೈತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್.